ಅಲ್ಲ ಅದು ಪಿ ಎ ಕೈಲಿ ಕೊಟ್ಟರೆ ಪಿ ಎನೂ ಜೈಲಿಗೆ ಹಾಕ್ಸ್ಬೇಕು. ಯಾವನ್ ಮಾಡಿಸ್ತವನಲ್ಲ ಅವ್ನ ಕೈಲಿ ಹಿಡಿದು ಪಿ ಎ ಅವನ ಕೈಲಿ ಲಾಗಿನ್ ಕೋಡ್ ತಗೊಂಡು ಅವನು ಜೈಲಿಗೆ ಹಾಕಬೇಕು. ಎಲ್ಲರಿಗೂ ಈ ಥರ ಫೋರ್ಜರಿ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಮಾರ್ತಾರಲ್ಲ, ಇಲ್ಲೇ ಒಂದು ಸಂದೇಶ ಹೋಗಬೇಕು. ಸರ್ಕಾರ ಈ ಥರ ಮಾಡಿದ್ರೆ 2 ವರ್ಷ 3 ವರ್ಷ ಜೈಲಿಗೆ ಹಾಕ್ತಾರೆ. ಫೋರ್ಜರಿ ಡಾಕ್ಯುಮೆಂಟ್ ಮಾಡಿದ್ರೆ, ಸರ್ಕಾರಿ ಡಾಕ್ಯುಮೆಂಟ್ ಇರಲಿ ಬೇರೆಯವ್ರದ್ದು ಹೆಸರಲ್ಲಿ ಡಾಕ್ಯುಮೆಂಟ್ ಮಾಡೋನ್ನ ಮಾಡಿದ್ರೆ ಸರ್ಕಾರ 2 ವರ್ಷ ಜೈಲಿಗೆ ಹಾಕುತ್ತೆ ಅನ್ನೋ ಒಂದು ಶಿಕ್ಷೆನ ತಂದರೆ ಮಾತ್ರ ಇವೆಲ್ಲ ಸರಿ ಹೋಗುತ್ತೆ. ಇಲ್ಲ ಅಂದರೆ ಕಾನೂನು ಚೌಕಟ್ಟೊಳಗಡೆ ಅದಕ್ಕೆಲ್ಲ ಬೇಲಬಲ್ ಇತ್ತು ಅಂದರೆ ಜನ ಮಾಡ್ತಾನೇ ಇರ್ತಾರೆ. ಇದೇ ಒಂದು ಟೀಮ್ ಇದೆ ಇಲ್ಲಿ, ಫೋರ್ಜರಿ ಡಾಕ್ಯುಮೆಂಟ್ ಮಾಡಿ ಜಮೀನು ಮಾರುವಂಥ ಟೀಮು ತುಮಕೂರಿನಲ್ಲಿ ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿದೆ. ಅದನ್ನು SP ಅವರಿಗೆ ನಾನು ವಿನಂತಿ ಮಾಡ್ತೇನೆ, ನಿಮ್ಮ ಒಂದು ಪೊಲೀಸ್ ಇಲಾಖೆ, ರೆವಿನ್ಯೂ ಇಲಾಖೆ ಜೊತೆ ಮಾಹಿತಿ ತಗೊಂಡು ಇವ್ರನ್ನೆಲ್ಲ ಬಂಧಿಸಿ ಪರ್ಮನೆಂಟಾಗಿ ಜೈಲಲ್ಲಿ ಇರುವಂಥ ಕೆಲಸವನ್ನು ಮಾಡಬೇಕು, ಒಂದು ಸಂದೇಶವನ್ನು ಜಿಲ್ಲೆಯಲ್ಲಿ ಕಳಿಸ್ಬೇಕು ಅಂತೇಳಿ ಮತ್ತೆ DC ಮತ್ತು SP ಅವರಿಗೆ ಆಗ್ರಹ ಮಾಡ್ತೇನೆ.